ಮಂಡ್ಯದ ಸಬ್ ಬ್ರಾಂಚ್ ಆಗಿರೋ ಚಿಕ್ಕಮಂಡ್ಯದಲ್ಲಿ ನಾವೀಗ ಇದೀವಿ. ಇಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿರೋ ನಾಗಮಂಗಲಕ್ಕೆ ಹೋಗ್ತಾ ಇದೀವಿ. ಜಸ್ಟ್ ಊಟ ಮಾಡಕ್ ಅಷ್ಟೇ ಹೋಗ್ತಿರೋದು. ಇಲ್ಲಿಂದ 40 ಕಿಲೋಮೀಟರ್ ದೂರ ಇದೆ. ಬನ್ನಿ ಹೋಗಿ ನೋಡೋಣ. ಆ ಹೋಟ್ಲ್ ಹೆಸರು ಹೋಟೆಲ್ ಸೋಮಣ್ಣ ಮೆಸ್ ಅಂತ. ತರಕಾರಿ ಸೋಮಣ್ಣ ಮೆಸ್ ಅಂತ ನಾಗಮಂಗಲ ಮಾಲೀಕರು ನಾವು. ನಾನು ಹೋಟ್ಲ್ ಓಪನ್ ಮಾಡಿ 2 ವರ್ಷ ಆಯ್ತು. ಇವತ್ತವರೆಗೂ ಜನಗಳು ಯಾರು ಸುಧಾ ಇವತ್ತು ಸೋಮಣ್ಣ ಮೆಸ್ ಊಟ ಚೆನ್ನಾಗಿಲ್ಲ ಅಂತ ಯಾವತ್ತು ಒಂದು ದಿನ ಒಂದಿಲ್ಲ. ಏನಕ್ಕೆ ಅಂತಂದ್ರೆ ನಾವು ಯೂಸ್ ಮಾಡೋದು ಯಾರು ಮನೇಲಿ ಯೂಸ್ ಮಾಡ್ತಾರೋ ಹೆಂಗ ಗೊತ್ತಿಲ್ಲ, ಫಾರ್ಚೂನ್ ಎಣ್ಣೆನೇ ಯೂಸ್ ಮಾಡೋದು, ಮತ್ತೆ ಫಾರ್ಚೂನ್ ಗೋಧಿ ಹಿಟ್ಟೆ ಯೂಸ್ ಮಾಡೋದು. ರಾಗಿನೂ ಅಷ್ಟೇ ಕೆಂಪು ರಾಗಿ ಇರುತ್ತೆ, ಚೆನ್ನಾಗಿರುತ್ತೆ ಊಟ. ಬನ್ನಿ ಒಂದ್ಸಲಿ ಎಲ್ಲ ಭೇಟಿ ಕೊಡಿ. ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ ಎಲ್ಲಾರ್ಗು ಅನ್ಕೋತೀನಿ. ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಂದ ಬಂದವ್ರೆ, ಕೋಲಾರದಿಂದ ಬಂದಿದೆ ಸರ್. ನಿಮ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದ ಸರ್ ಒಂದ್ 2-3 ಸಲ ಬಂದು ಊಟ ಮಾಡ್ಕೊಂಡು ಹೋದ್ರು. ತುಂಬಾ ಚೆನ್ನಾಗಿದೆ. ಎಲ್ಲಾರು ಬಂದು ಒಂದ್ಸಲಿ ಭೇಟಿ ಕೊಡಿ. ತುಂಬಾ ಚೆನ್ನಾಗಿದೆ ಊಟ. ನಾನು ಕ್ವಾಲಿಟಿ ಕ್ವಾಂಟಿಟಿ ರಾಜಿ ಆಗೋ ಮಾತೇ ಇಲ್ಲ. ನಾನು ದುಡ್ಡು ಸಂಪಾದನೆ ಮಾಡಬೇಕು ಅಂತಲ್ಲ, ದುಡ್ಡು ಸಂಪಾದನೆ ಮಾಡಂಗಿದ್ರೆ ಯಾವಾಗಲೂ ಮಾಡ್ಬೋದಿತ್ತು. ಬಟ್ ಒಂದು ಎಲ್ಲ ಏನ್ ಹೇಳ್ತಾರೆ ಅದಕ್ಕೆ ಚೆನ್ನಾಗಿದೆ. ತುಂಬಾ ಬಂದು ಒಂದ್ಸಲ ಎಲ್ಲಾರು ಭೇಟಿ ಕೊಡಿ. ಸರಿ, ನೋಡಿರಲ್ಲ 60 ರೂಪಾಯಿ ಆಗಿರುತ್ತೆ ಒಂದು ಊಟ. ಈ ಊಟದಲ್ಲಿ ಅನ್ಲಿಮಿಟೆಡ್ ರೈಸ್ ಇರ್ತದೆ, ಏನಲ್ಲ ಅನ್ಲಿಮಿಟೆಡ್ ರೈಸ್ ಇರ್ತದೆ. ಜೊತೆಗೆ ದಿನಕ್ಕೊಂದೊಂದು ಸಾಂಬಾರು ಮಾಡ್ತಾರೆ. ದಿನಕ್ಕೊಂದೊಂದು ಸಾಂಬಾರಲ್ಲಿ ಮಾಡಬೇಕು, ತುಪ್ಪ ಹಾಕೊಡ್ತಾರೆ. ನೀವು ಏನೇ ಊಟ ತಗೊಂಡ್ರು ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಇವತ್ತು ನಾವು ಬಂದಿದ್ದೀವಿ, ಬಸ್ಸಾರು ತಿಂತಾ ಇದೀವಿ. ನಿಜ ಅಷ್ಟು ಚೆನ್ನಾಗಿದೆ. ಈಗ ನಾವು ಈಗ ಬಂದಿದ್ದೀವಿ, ಟೈಮು 4:15. ಈ ಟೈಮಲ್ಲೂ ಇನ್ನೂ ಜನ ಇದ್ದಾರೆ. ಬಟ್ ನಾವಿರೋ ಜಾಗದಲ್ಲಿ ಜನ ಇಲ್ಲ. ಆ ಕಡೆ ತೋರಿಸ್ತೀನಿ. ಅದರ ಮಂಡ್ಯದಿಂದ ಬಂದಿದ್ದೀವಿ ನಾವು ಇದಕ್ಕೆ ಅಂತಾನೆ ವರ್ತ್ ಅಂತ ಹೇಳ್ಬೋದು. ಯಾವುದೇ ಸೋಡಾ ಆಗಲಿ ಏನು ಬಳಸಲ್ಲ ಇವರು. ಉಪ್ಪಿನಕಾಯಿ ಮಾತ್ರ ಸೂಪರ್ ಆಗಿದೆ. ನಿಮ್ ಊಟದ ಜೊತೆ ಹಪ್ಪಳನೂ ಬರುತ್ತೆ. ಇವ್ರು ಮೊಸರು ಕೊಡ್ತಾರೆ. ಮೊಸರು ಬರುತ್ತೆ ಒಂದು 5 ನಿಮಿಷ. ಹಿಂಗೆ ನೋಡ್ತಾರೆ ನೀವು, ಅಷ್ಟು ಗಟ್ಟಿಯಾಗಿರುತ್ತೆ ಮೊಸರು. ಪಲ್ಯ ಮಾತ್ರ ಅಲ್ಟಿ ಆಗೈತೆ. ಬರ್ತಗೋರು 60 ರೂಪಾಯಿಗೆ ನೀವು ಕೊಡೋದು ಬರ್ತದೆ. ನಾನು ಹೇಳ್ದೆ ಅಂತ ನೀವು ಮಂಡ್ಯದಿಂದಾಗ್ಲಿ ಎಲ್ಲಿಂದ ಬಂದ್ರೆ ಸರಿ, ನಾಗಮಂಗಲ ಬರಬಹುದು. ಈ ಕಡೆ ಬಂದ್ರೆ ಖಂಡಿತ ನೀವು ಟ್ರೈ ಮಾಡಿ. ನಿಜವಾಗ್ಲೂ ಅಷ್ಟು ಸಖತ್ತಾಗಿದೆ. ನಾನು ನೀರು ಕೊಡ್ತೀನಿ, ನಾನು ನೀರು ಹಾಕ್ತೀನಿ. ನನ್ನ ನೀರೇಶ್ವರ ಅಂತ. ಮುದ್ದೆ ತಗೊಂಡ್ರೆ ಮಾತ್ರ 60, ರೈಸ್ ತಗೊಂಡ್ರೆ ಅನ್ಲಿಮಿಟೆಡ್ ರೈಸ್ ಬರೀ 50 ರೂಪಾಯಿ. ಕೊಟ್ಬಿಟ್ಟು ದಿನಕ್ಕೆ ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗುತ್ತೆ. ಇವ್ರ ಹತ್ರ 3 ತರ ಊಟ ಸಿಗುತ್ತೆ. ಒಂದು ಮುದ್ದೆ ಊಟ, ಒಂದು ಚಪಾತಿ ಊಟ, ಇನ್ನೊಂದು ನಾರ್ಮಲ್ ರೈಸ್ ಊಟ. ರೈಸ್ ಊಟ 50 ರೂಪಾಯಿ, ಅನ್ಲಿಮಿಟೆಡ್. ಎಷ್ಟು ಬೇಕಾದ್ರೂ ತಿನ್ಬೋದು. ಅದೇ ನೀವು ಮುದ್ದೆ ಮತ್ತೆ ಚಪಾತಿ ಹೋಗ್ತೀರ ಅಂದ್ರೆ ಸೇಮ್ ರೈಸ್ ಎಷ್ಟು ಬೇಕಾದ್ರೂ ತಿನ್ಬೋದು. ಮುದ್ದೆ ಮತ್ತೆ ಚಪಾತಿ ಊಟ. ಈ ಉಪ್ಪಿನಕಾಯಿ ಮಾತ್ರ ಸಖತ್ ಇಷ್ಟ ಆಗ್ಬಿಟ್ಟಿದೆ. ಮನೆಗೆ ಎತ್ಕೊಂಡೋಗ್ಬಿಡ್ತೀನಿ. ಊಟಕ್ಕಿಂತ ಉಪ್ಪಿನಕಾಯಿ ಚೆನ್ನಾಗಿದೆ ಅಂತೆ. ಊಟನ ಅಷ್ಟೇ ಚೆನ್ನಾಗಿದೆ. ಮೊಸರು ಸರಿ ನೀವು ಕೇಳ್ತಾ ತಂದು ಬಡಿಸ್ತಾ ಇರ್ತಾರೆ. ಒಂದ್ಸರು ಮೊಲಾಜೆ ನೋಡಲ್ಲ. ನೀವು ಒಂದ್ ಡಬ್ರೆ ಅನ್ನ ಖಾಲಿ ಮಾಡಿದ್ರು ಸೈ ಸಾಕು. ನೋಡಿ, ಮೊಸರು ಅಷ್ಟು ಗಟ್ಟಿಗಿದೆ. ಇಲ್ಲ ನಿಮ್ಗೆ ತೋರ್ಸಕ್ಕಾಗಲ್ಲ. ಬಟ್ ನೀವು ಒಂದ್ಸತಿ ಬಂದಾಗ ನೋಡಿ, ಇಲ್ಲಿ ಬರ್ತಿರಲ್ಲ, ಅಷ್ಟು ಗಟ್ಟಿಯಾಗಿದೆ ಮೊಸರು. ಸಕ್ಕತ್ತಾಗಿರುತ್ತೆ ಮೊಸರು. ನಂದಿನಿ ಮೊಸರಿಂದ ತಿನ್ನೋದು ತುಂಬಾ ಗಟ್ಟಿಯಾಗಿರ್ತದೆ, ಅಷ್ಟು ಚೆನ್ನಾಗಿರ್ತದೆ. ಮನೇಲಿ ನೀವು ಮೊಸರನ್ನ ತಿನ್ನೋದೇ ಬೇರೆ, ಬಟ್ ಇಲ್ಲಿ ಬಂದು ತಿನ್ನೋದೇ ಬೇರೆ. ಅಷ್ಟು ಸಕ್ಕತ್ತಾಗಿರುತ್ತೆ. ಒಂದ್ಸಲಿ ಬಂದ್ರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಿ. ನಾಗಮಂಗಲ ಅಂತಂದ್ರೆ ನಮ್ಮ ಉಳ್ಳೋದ್ಗೆ ಊಟಕ್ಕಿಂತ ಉಪ್ಪಿನಕಾಯಿ ಮೇಲೆ ಕಷ್ಟ ಆಗ್ಬಿಡೈತೆ. ಅದೇ ಚೆನ್ನಾಗೈತೆ. ಉಪ್ಪಿನಕಾಯಿನ ಇಷ್ಟ.
ಅಡ್ರೆಸ್ ಬಗ್ಗೆ ಹೇಳ್ತೀನಿ. ನೀವೆಲ್ಲರೂ ನಾಗಮಂಗಲಕ್ಕೆ ಬಂದ್ರೆ ಒಂಚೂರು ನಿಶ್ಚಯ ಮಾಡ್ಕೊಬಿಡಿ. ಇಲ್ಲಿ ಒಂದ್ಸಲಿ ಬಂದು ಊಟ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಸಖತ್ತಾಗಿರುತ್ತೆ ಊಟ. ಬರೀ ಊಟ ಮಾಡಕ್ಕೆ ಅಂತಾನೆ ಮಂಡ್ಯದಿಂದ ನಾಗಮಂಗಲಕ್ಕೆ ಬಂದಿದ್ವಿ. ಬರ್ತಾ ಹೊರ್ತು 100% ಬರ್ತಾ ಇಲ್ಲಿ ಬರೋದು. ಸರಿ, ಒನ್ ಟೈಮ್ಗೆ ಬಂದ ಚೆನ್ನಾಗಿರುತ್ತೆ. ನೀವು ಈ ಕಡೆ ನಾಗಮಂಗಲಕ್ಕೆ ಬಂದ್ರೆ ಖಂಡಿತ ಒಂದ್ಸತಿ ಇಲ್ಲಿ ಖಂಡಿತ ವಿಸಿಟ್ ಮಾಡಿ. ತರಕಾರಿ ಸೋಮಣ್ಣ ಮೆಸ್ ಅಂತ ನಾಗಮಂಗಲದಲ್ಲಿ ಯಾರನ್ನೇ ಕೇಳಿದ್ರು ನಿಮ್ನೆ ತೋರಿಸ್ತಾರೆ. ಅಷ್ಟು ಸಕಲ. ತುಂಬಾ ಚೆನ್ನಾಗಿದೆ ಊಟ. ಬಂದು ಊಟ ಮಾಡಿ ಎಲ್ಲವ. ನಮ್ ಸೋಮಣ್ಣ ಹೋಟ್ಲು ಚೆನ್ನಾಗಿ ಕೊಡ್ತಾ ಇದಾರೆ ಊಟ. ಕಂಪ್ಲೇಂಟ್ ಏನಿಲ್ಲ, ಚೆನ್ನಾಗಿ ಕೊಡ್ತಾ ಇದಾರೆ. ಊಟ ಮಾಡಿ ಬಂದು. ನಮ್ ಮೆಸ್ಸು ಅಡ್ರೆಸ್ ಬಂದು ನಾಗಮಂಗಲ, ಬೆಂಗಳೂರು ಮೈಸೂರು ಹೈವೇ, TVS ರೂಮ್ ಪಕ್ಕ. ಬನ್ನಿ ಒಂದ್ಸಲ ಎಲ್ಲಾರು. ನೀವೇ ಹೇಳ್ತೀರಾ ಹೇಗಿದೆ ಊಟ ಅಂತ.